ಲೋ ನಿಮ್ ಫ್ರೆಂಡಿಗೆ ಏನೋ ಇರಕ್ ಮನೆ ಇಲ್ಲ ಅಂತಿದ್ದಲ್ಲ, ಸಿಕ್ತೇನೋ? ಮನೆ ಸಿಕ್ತೋ. ಅರೆ ಬಾಡಿಗೆ ಕಟ್ಟಕ್ ಕಾಸಿಲ್ವಂತವನ ಹತ್ರ. ಮತ್ತೆ ಇವಾಗ ಫುಟ್ಪಾತ್ ಅಲ್ಲೇ ಮಲ್ಕಂತವ್ನೆ. ಯಾಕೆ ನಿಮ್ಮಲ್ಲಿ ಇರ್ಸ್ಕೊಳ್ಳೋದು? ನಾನೇ ಫುಟ್ಪಾತ್ ಅಲ್ಲಿ ಮಲ್ಕಂತೀನಿ. ಇಬ್ರು ಯಾವ್ದಾರ ಒಂದ್ ಕೆಲ್ಸ ಹುಡ್ಕತ್ತಾನೆ. ಹಂಗ ಹಿಂಗೋ ಕಷ್ಟಪಟ್ಟು ಒಂದ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಫೈನಲಿ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತು. ಇನ್ನೇನೀಗ ಲ್ಯಾಟ್ರಿ, ಆದ್ರೆ ಕೆಲ್ಸ ವರ್ಕ್ ಫ್ರಮ್ ಹೋಮ್. ಅದಕ್ಕೇನಂತೆ ಒಂದ್ ತಿಂಗಳು ಅಲ್ಲೇ ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡೋದು. ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡ್ತಿದ್ವಿ. ನೈಟ್ ಮಲಗಿರ್ಬೇಕಾದ್ರೆ ಯಾರೋ ಕಂಪ್ನಿಯಿಂದ ಕೊಟ್ಟು ಲ್ಯಾಪ್ಟಾಪ್ ತೆಗೊಂಡು ಹೋಗ್ಬಿಟ್ಟವ್ರೆ. ಆಮೇಲೆ ಇದೆಲ್ಲ ವಾಶು ಅಂತ ಕಷ್ಟಪಟ್ಟು ಸಾಲ ಮಾಡಿ ಒಂದ್ ರೂಮ್ ಮಾಡ್ದೆ. ಕಂಪ್ನಿಯವರು ಇನ್ನೇ ನೆಕ್ಸ್ಟ್ ವಾರಿಂದ ಇಲ್ಲೇ ಬಂದ್ ಕೆಲಸ ಮಾಡಿ ಅಂದ್ರು. ನಾನ್ ಸರಿ ಇನ್ಮೇಲೆ ಕಂಪ್ನಿಗೆ ಹೋಯ್ತೀನಿ ಅಂತ ಫಾರ್ಮಲ್ ಶರ್ಟ್ ಪ್ಯಾಂಟು, ಶೂಸ್, ಬೆಲ್ಟ್, ಸಾಕ್ಸ್, ವಾಚ್ ಎಲ್ಲಾ ಸಾಲ ಮಾಡಿಸ್ಕೊಂಡೆ. ನೋಡಿದ್ರೆ ನಮ್ ಪಕ್ಕ ಮೇಲೆ ಇದ್ದೊಂದ್ ದೊಡ್ಡ ಕಳ್ಳ ಅಂತೆ. ಅವ್ರ ಮೈನು ಸೇರ್ ನಮ್ಮ ಮೈಲೂ ಎಲ್ಲ ತೆಂಕೊಂಡು ಹೋಗ್ಬಿಟ್ಟ. ಮತ್ತೆ ಇವಾಗ ಅದೇ ಫುಟ್ಪಾತ್ ಮೇಲೆ ಬಟ್ಲಿರ್ಕೊಂಡ್ ಕುತ್ಕೊಳ್ಳಿ ಹೋಗರ್ ಬರೋಲ್ಲ, ಒಂದೊಂದ್ ರೂಪಾಯಿ ಹಾಕ್ಬಿಟ್ಟೈತಾರೆ. ಹಲೋ, ಏನ್ ಮಚ್ಚ ಅಪರೂಪಕ್ಕೆ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ ನನ್ನ? ಏನಿಲ್ಲ ಮಚ್ಚ, ಇಲ್ಲೇ ಊರಿಗೆ ಬಂದಿದ್ದೆ. ಇಲ್ಲಿ ರೋಡಲ್ಲಿ ಅಂಗಡಿಗಳು ಹೋಯ್ತಾ ಇದ್ವು, ಹಂಗೆ ನೀನ್ ಸಡನ್ ಆಗಿ ಗ್ಯಾಪ್ನ ಆಗ್ಬಿಟ್ಟೆ, ಅದಕ್ಕೆ ಮಾಡ್ದೆ. ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ತಾವ್ರೋ ಪಕ್ವತ್ನ ನೋಡಿದ್ರೆ ನಾಶ ಮಾಡ್ಬೇಕು. ಯಪ್ಪ, ಜೀವ ಇದ್ದಾಗ ಕೂಯ್ದ್ಬಿಟ್ರಲ್ಲ ಗುರು. ಇವ್ರಗಳ ಕಣ್ ಮುಂದೆನೆ ಇವ್ರಗಳ ಫ್ರೆಂಡ್ಸ್ ಗಳನ್ನ ಸಾಯಿಸ್ತವ್ರೆ. ಮನುಷ್ಯ ಎಷ್ಟು ನಿರ್ದಯ ಆಗ್ಬಿಟ್ಟವ್ರೆ. ಅವ್ನು ಹೊಟ್ಟೆ ಹಸ್ಗೋಸ್ಕರ ಪ್ರಾಣಿ ಗಡ್ಡೆ ಪ್ರಾಣ ತೆಗೆದ್ಬಿಡ್ತಾನೆ. ತಗೋಣ ನಿಮ್ ಕಾಲ್ ಕೈ ಚಿಕನ್ ರೆಡಿ. ಸರ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನಾ ಆಫೀಸಿಗೆ ಬರಕಾಗಲ್ಲ ಸರ್. ನಿನ್ ಕತೆಗೆಲ್ಲ ನನ್ನ ಹತ್ರ ಕಟ್ಟಕ್ ಹೋಗ್ಬೇಡ. ಇಲ್ಲ ಸರ್, ನಿಜವಾಗ್ಲೂ ಪರ್ಸನಲ್ ಆಗಿ ತುಂಬಾನೇ ಹುಷಾರಿಲ್ಲ ಸರ್. ಪರ್ಸನಲ್ ಆದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ನಿನ್ ಪ್ರಾಬ್ಲಮ್ ಏನು ಅಂತ ಆಫೀಸ್ ಗ್ರೂಪ್ ಅಲ್ಲಿ ಆಗ್ಬೇಕಂತ ರೂಲ್ಸ್ ಗೊತ್ತಿಲ್ವಾ ನಿಂಗೆ? ಹಾಕೋ ಅರ್ಜೆಂಟ್ ಆಗಿ ಏನು ಅಂತ ನಿನ್ ಪ್ರಾಬ್ಲಮ್ ಆಫೀಸ್ ಗ್ರೂಪ್ ಅಲ್ಲಿ. ಓಕೆ ಸರ್, ಈಗಲೇ ಫೋಟೋ ಹಾಕ್ತಾ ಇದೀನಿ. ಅಷ್ಟಕ್ಕೂ ಏನ್ ಪ್ರಾಬ್ಲಮ್? ಏನಿಲ್ಲ ಸರ್, ಪೈಲ್ಸು ಬೇಕಾದ್ರೆ ಗ್ರೂಪ್ ಅಲ್ಲಿ ಫೋಟೋ ಹಾಕ್ತಾ ಇದೀನಿ ನೋಡಿ ಸರ್. ಬೇಡ ಗ್ರೂಪ್ ಅಲ್ಲಿ ಫೋಟೋ ಬೇಡ ಬಿಡು. ರೂಲ್ಸ್ ಅಂದ್ರೆ ರೂಲ್ಸ್, ಈಗಲೇ ಹಾಕ್ತಾ ಇದೀನಿ ನೋಡಿ. ಬೇಡ ಗ್ರೂಪ್ ಅಲ್ಲಿ ಹೆಣ್ಮಕ್ಳು ಈ ತರ ಗುಂಡು. 34 ಮಾಡ್ಕೋ. ನಿನ್ ಫೀಸ್ಗೆ ಅಂತ ಲಕ್ಷ ಸುಡಿತೀನಲ್ಲೋ. ಜಸ್ಟ್ ಪಾಸ್ ಕೂಡ ಆಗಿಲ್ಲ. ನಿನ್ನ ಒಂದೇ ಒಂದಿನಾನು ಕುತ್ಕೊಂಡ್ ಓದೋದನ್ನೇ ನೋಡಿಲ್ವಲ್ಲೋ. ಟೈಮ್ ಇರಲ್ವಪ್ಪ, ನೀನು ಟೈಮ್ ಇರಲ್ವಾ? ಇದಲ್ಲ ಅದಂಗೆ ಒಂದ್ ವರ್ಷದಲ್ಲಿ ಎಷ್ಟು ದಿನ ಇರುತ್ತೆ? 365 ದಿನ. ಒಂದ್ ವರ್ಷದಲ್ಲಿ 52 ಸಂಡೆ ಇರುತ್ತೆ. ಅದನ್ನ ತೆಗಿ, 313 ದಿನ. ನಮ್ಗೆ 1.5 ತಿಂಗಳು ಸಮ್ಮರ್ ಹಾಲಿಡೇಸ್ ಕೊಡ್ತಾರೆ. ಒಂದ್ 50 ದಿನ ಇಟ್ಕೊಳ್ಳೋಣ. ಆ 50 ದಿನ ಮೈನಸ್ ಮಾಡು, 263 ದಿನ ಉಳಿದಿದೆ. ನಾವು ದಿನಕ್ಕೆ 8 ಅವರ್ ಮಲ್ಕೊಂಡ್ರೆ ವರ್ಷಕ್ಕೆ 122 ದಿನ ಅಲ್ಲೇ ಹೋಗುತ್ತೆ. ಇನ್ನೂ 141 ದಿನ ಇದೆ. ನಾನ್ ದಿನಕ್ಕೆ 1 ಅವರ್ ಫೋನ್ ಗೇಮ್ಸ್ ಆಡಿದ್ರು ಅದು ವರ್ಷಕ್ಕೆ 15 ದಿನ ಗೇಮ್ಸ್ ಆಡ್ದಂಗೆ. ಅದನ್ನು ತೆಗಿ, 126 ದಿನ. ನಾವು ದಿನಕ್ಕೆ 1 ಅವರ್ ಮಾತಲ್ಲೇ ಟೈಮ್ ಪಾಸ್ ಮಾಡಿದ್ರು ವರ್ಷಕ್ಕೆ 15 ದಿನ ಮಾತಲ್ಲೇ ಹೋಗ್ಬಿಡುತ್ತೆ. 111 ದಿನ ಕ್ಲಾಸ್ ಟೆಸ್ಟ್, ಸರ್ಪ್ರೈಸ್ ಟೆಸ್ಟ್, ಇಂಟರ್ನಲ್ಸ್, ಮಿಡ್-ಟರ್ಮ್, ಫೈನಲ್ ಎಕ್ಸಾಮ್ಸ್ ಅಂತ ವರ್ಷಕ್ಕೆ 35 ದಿನ ಎಕ್ಸಾಮ್ಸ್ ಅಲ್ಲೇ ಹೋಗುತ್ತೆ. 76 ಡೇಸ್ ಹಬ್ಬ ಹರಿದಿನ ಹುಣ್ಣಿಮೆ ಅಂತ ವರ್ಷಕ್ಕೆ 40 ದಿನ ಸೆಲೆಬ್ರೇಷನ್ ಅಲ್ಲೇ ಹೋಗುತ್ತೆ. ಅದನ್ನು ತೆಗೀರಿ, ಇನ್ನೂ 36 ದಿನ ಇದೆ. ನಾಷ್ಟ, ಊಟ, ಡಿನ್ನರ್ ಅಂತ ನಾವು ದಿನಕ್ಕೆ 2 ಅವರ್ ತಿಂದ್ರು ವರ್ಷಕ್ಕೆ 30 ದಿನ ತಿನ್ನೋದ್ರಲ್ಲೇ ಕಳಿತೀವಿ ಗೊತ್ತಾ? 6 ದಿನ ಇನ್ನೂ ಇದೆ. ನಾನು ವರ್ಷ ಪೂರ್ತಿ ಹಿಂಗೆ ಹುಷಾರಾಗಿದ್ಬಿಡ್ತೀನ. 3 ದಿನ ಜ್ವರ ಬಂದಿತ್ತು ಅಂತ ಇಟ್ಕೊಳ್ಳಿ, ಇನ್ನೂ 3 ದಿನ ಇದೆ. ಫಂಕ್ಷನ್, ರಿಸೆಪ್ಷನ್, ಇನಾಗ್ರೇಷನ್ ಅಂತ ನೀವೇ 2 ದಿನ ಕರ್ಕೊಂಡು ಹೋಗಿರ್ತೀರಾ. ಇನ್ನೂ 1 ದಿನ ಇದೆಯಲ್ಲ, ಆ 1 ದಿನ ನನ್ ಬರ್ತ್ಡೇ ಡ್ಯಾಡಿ. ನನ್ ಬರ್ತ್ಡೇ ದಿನಾನು ಓದ್ಬೇಕು ಅಂತೀರಲ್ಲ. ಹಲೋ ಮಚ್ಚ, ನಿಂಗೆ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ನಿನ್ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ಮಚ್ಚ. ವಾ, ನಾನ್ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ. ಥ್ಯಾಂಕ್ಸ್ ಮಚ್ಚ. ಕಷ್ಟ ಅಂತ ಬಂದಾಗ ಯಾವಾಗಲೂ ನೀನೇ ನನ್ ಜೊತೆಗಿರ್ತೀಯ. ಯಾಕಂದ್ರೆ ಆ ಕಷ್ಟ ಸ್ಟಾರ್ಟ್ ಆಗದೆ ನಿನ್ನಿಂದಲೇ. ಓದ್ ತಿಂಗಳು ಕಾಲೇಜಲ್ಲಿ ಸೀನಿಯರ್ಸ್ ಎಲ್ಲ ನೀನು ಗುಂಪಾಕೊಂಡಿರ್ಬೇಕಾದ್ರೆ ಬಂದಿದ್ ಯಾರು? ನಾನು. ನಿನ್ ಹುಡುಗಿ ಮ್ಯಾಟ್ರಿಗೆ ಅವತ್ ನೀನ್ ಕಾಲೇಜಿಗೆ ಬಂದಿರ್ಲಿಲ್ಲ ಅಂತ ನಿನ್ ಜೊತೆ ಯಾವಾಗಲೂ ನಾನೇ ಸುತ್ತಾಡ್ತೀನಿ ಅಂತ ನಿನ್ ಬದಲು ನನ್ನನ್ನು ಹಾಕೊಂಡು ಹೋಗಿದ್ರು. ಅವಾಗ ನೀನ್ ಬರ್ದಿರ ಇನ್ನೇನ್ ನಿಮ್ ತಾತ ಬರ್ತಾರ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿನ್ ಕಷ್ಟಕ್ಕೆ ನಾನ್ ಜಾಸ್ತಿ ಆಗಿರೋದು. ನೀನ್ ಯಾವಾಗ ಆಗಿದ್ಯಾ? ಅವತ್ ತಿಂಗಳು ನನ್ನ 500 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ. ಹಲೋ ನಿಮ್ ಮನೆಯಲ್ಲ ಹೆಂಗವ್ರೆ? ಚೆನ್ನಾಗವ್ರೆ ಮಚ್ಚ. ಅದ್ರ ತಿಂಗಳು 250 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದಲ್ಲ. ಹಲೋ ಊಟ ಎಲ್ಲ ಆಯ್ತು ತಾನೆ? ಹೂ ಮಚ್ಚ, ಆಯ್ತು. ನಿಂದು? ಅದ್ರ ತಿಂಗಳು 200 ರೂಪಾಯಿ ಪೆಟ್ರೋಲ್ ಇಸ್ಕೊಂಡಿದ್ದಲ್ಲ. ಮಚ್ಚ ಏನು ಕೇಳಿಸ್ತಾ ಇಲ್ಲ, ನಿಂಗೆ ಆಮೇಲೆ ಮಾಡ್ಲಾ? ಹ್ಯಾಪಿ ಹೋಲಿ ಮಚಾ. ಥ್ಯಾಂಕ್ ಯು ಮಚಾ. ಸಾಯಂಕಾಲ ನಮ್ಮ ಮನೆ ಹತ್ರ ಬಂದ್ಬಿಡು, ಇಬ್ರು ಹಾಕಲ್ಲ. ಲೋ, ಏನ ಹೇಳ್ತಾ ಇದ್ಯಾ? ಸರಿಯಾಗಿ ಹೇಳೋ. ಅದೇ ಮಚಾ, ನಾವಿಬ್ರಿಗೂ ಹೆಂಗ ಹುಡುಕಿ ಇಲ್ವಲ್ಲ, ಅದಕ್ಕೆ ನಾವಿಬ್ಬರೇ ಹಾಕಲ್ಲ. ಬಂದ್ಬಿಡು ನಮ್ಮ ಮನೆ ಹತ್ರ ಸಾಯಂಕಾಲ. ಲೋ ಮಚಾ, ಸ್ವಲ್ಪ ಅರ್ಥ ಆದಂಗೆ ಹೇಳೋದು. ಲೋ, ಹೋಲಿಗೆ ಬಣ್ಣ ಹಾಕಲ್ಲ, ಬಂದ್ಬಿಡು ನಮ್ಮ ಮನೆ ಹತ್ರ ಸಾಯಂಕಾಲ.
ಹಲೋ ಮಚ್ಚಾ. ಹಾ ಹೇಳ ಗಂಡು. ಸರಿ ಒಂದ್ ಪ್ರಶ್ನೆ ಕೇಳ್ತೀನಿ, ಅದು ಉತ್ತರ ಕೊಡು. ಯಾರ್ ಗಾಂಡು ಅಂತ ಗೊತ್ತಾಗುತ್ತೆ. ಕೇಳಲೆ ಒಂದೂರಲ್ಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಒಬ್ನ ಹೆಸರು ನೀನು, ಇನ್ನೊಬ್ನ ಹೆಸರು ನಾನು. ಓಕೆ, ಅದ್ರೊಳಗೆ ನೀನು ಅನ್ನೋನು ತುಂಬಾ ಒಳ್ಳೆಯವನು. ಆದ್ರೆ ನಾನು ಅನ್ನೋನು ದೊಡ್ಡ ಗಾಂಡು ನನ್ ಮಗ. ಇವಾಗ ಹೇಳಪ್ಪ, ಯಾರು ಒಳ್ಳೆಯವನು? ನೀನು. ಗಾಂಡು ನನ್ ಮಗ ಯಾರು? ನಾನು. ನೋಡ್ದಾ, ನೀನೇ ಒಪ್ಕೊಂಡೆ ಯಾರು ಗಾಂಡು ನನ್ ಮಗ ಅಂತ.